ನಮಸ್ತೆ ವೀಕ್ಷಕರೇ, ಅಮ್ಮನ ಅಡುಗೆ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಮೊದಲಿಗೆ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಹಬ್ಬ ಅಂದರೆ ಎಳ್ಳು ಬೆಲ್ಲ ಅಂದರೆ ಸಂಕ್ರಾಂತಿ ಹಬ್ಬ. ಈಗೀಗ ಎಲ್ಲರೂ ಹೊರಗಡೆನೇ ತೊಗೊಂಡು ಬಂದು ಪ್ಯಾಕೆಟ್ಗಳು ತೊಗೊಂಡು ಬಂದು ಪೂಜೆ ಮಾಡಿಬಿಟ್ಟು ಹಂಚಿಬಿಡ್ತೀವಿ. ಬಟ್ ನಾವೇ ಮಾಡಿದ್ರೆ, ನಮ್ಮ ಕೈಯಿಂದ ಎಲ್ರಿಗೂ ಹಂಚಿದ್ರೆ ನಮ್ಗೆ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಈ ಸಲ ನೀವು ಮನೇಲೇ ಮಾಡ್ಕೊಳ್ಳಿ, ತುಂಬ ಈಸಿ. 1/4 kg ನಾನು ಎಲ್ಲ 1/4 kg ತೊಗೊಂಡಿದ್ದೀನಿ. ನೀವು 1/4 kg ಅಷ್ಟೇ ಇಲ್ಲ ಅಂದರೂ 50 ಗ್ರಾಮ್ ಅಷ್ಟು ಸಹ ಮಾಡ್ಕೋಬೋದು. ನಾನು ಇದಕ್ಕೆ 1/4 kg ಎಳ್ಳು, 1/4 kg ಕಡಲೆ ಬೀಜ, 1/4 kg ಕಡಲೆಪಪ್ಪು, ಒಂದು ದೊಡ್ಡ ಚಿಪ್ಪಷ್ಟು ಒಣಗಿದ ಕೊಬ್ಬರಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಕಡಲೆ ಬೀಜನ ಸ್ವಲ್ಪ ಕೆಂಪಿಗೆ ಹುರ್ಕೋಬೇಕು. ಅದ್ರದ್ದೆಲ್ಲ ಹೊಟ್ಟು ತೆಗೆದು ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು, ಹೊಟ್ಟೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. 1/4 kg ಅಷ್ಟು ಕಡಲೆಪಪ್ಪನ್ನ ಬೆಚ್ಚಗೆ ಮಾಡ್ಕೋಬೇಕು. ಅಂದರೆ ಕೆಂಪಿಗೇನು ಹುರಿಯೋಷ್ಟಿಲ್ಲ ಕಡಲೆಪಪ್ಪು. ಹಿಡಿ ಹಿಡ್ಕೊಂಡು ನೋಡಿದ್ರೆ ನಾವು ಅದು ಬೆಚ್ಚಗಾಗಿದೆ ಅಂತ ಗೊತ್ತಾಗುತ್ತೆ. ನಾವು ಹೀಗೆ ಹಿಡಿನಲ್ಲಿ ಹಿಡ್ಕೊಂಡು ನೋಡಿದ್ರೆ ಅದು ಬಿಸಿಯಾಗಿದೆ ಅಂತ ಗೊತ್ತಾಗುತ್ತೆ. ಯಾಕಂದರೆ ಮೆತ್ತಗೆ ಆಗ್ಬಿಟ್ಟಿರುತ್ತೆ ಅಲ್ವಾ ಅಂಗಡಿಯಿಂದ ತಂದಾಗ, ಅದಕ್ಕೆ ಅಷ್ಟೇ. ಆಗ ನಾವು ಮಾಡೋದು ರುಚಿಯಾಗಿರುತ್ತೆ. ನಾನು 1/4 kg ಎಳ್ಳನ್ನು ಹುರ್ಕೊಂಡಿದ್ದೀನಿ, ಅಷ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕಡಲೆಪಪ್ಪು ಹಾಕ್ಕೊಂಡು, ಒಣಗಿದ ಕೊಬ್ಬರಿ, ನಾವು ಕಟ್ ಮಾಡಿರೋ ಒಣಗಿದ ಕೊಬ್ಬರಿ ಎಲ್ಲನೂ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಬೆಲ್ಲ, ಡೈಮಂಡ್ ಶುಗರು ಎಲ್ಲ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಂದು 50 ಗ್ರಾಮ್ ಹಾಕ್ಕೊಂಡ್ರು ಸಾಕಾಗುತ್ತೆ. ಜೀರಿಗೆ, ಪೆಪ್ಪರ್ಮೆಂಟು ಇದೆಲ್ಲ ಅಂಗಡಿನಲ್ಲೇ ಸಿಗುತ್ತೆ. ನೀವು ಬರೀ ಬೆಲ್ಲ, ಕಡಲೆಪಪ್ಪು ಮತ್ತು ಕಡಲೆ ಬೀಜ, ಎಳ್ಳು ಇದ್ದರೆ ಸಾಕು. ಮನೆಯಲ್ಲಿ ಇಷ್ಟಿದ್ರೂ ರುಚಿಯಾಗಿರೋದು ಮಾಡ್ಕೋಬೋದು. ಕಲ್ಯಾಣ ಸೇವೆ ಒಂದು 50 ಗ್ರಾಮ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ಎಳ್ಳು ನಾವು ಅಂಗಡಿನಲ್ಲಿ ತಂದಾಗ ಎಳ್ಳು ತುಂಬಾ ಕಡಿಮೆ ಇರುತ್ತೆ. ಹಾಗಾಗಿ ನಾನು ಮನೆಯಲ್ಲೇ ಮಾಡೋದಕ್ಕೆ ಪ್ರಿಫರ್ ಮಾಡ್ತೀನಿ. ನಾವು ಮನೆಯಲ್ಲಿ ಮಾಡಿದ್ರೆ ನಮ್ಗೆ ಇಷ್ಟ ಬಂದಷ್ಟು ಎಲ್ರಿಗೂ ಹಂಚೋದಕ್ಕೂ ಚೆನ್ನಾಗಿರುತ್ತೆ. ಎಳ್ಳು ಇರೋದಿಲ್ಲ ಅಲ್ವಾ ಅಂಗಡಿನಲ್ಲಿ ತಂದಿರೋದು, ನೀವೇ ಮನೇಲಿ ಮಾಡಿ ಹಂಚಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸಕ್ಕರೆ ಅಚ್ಚುಗಳು ಮನೇಲಿ ಬೇಕಾದರೂ ಮಾಡಿ, ಇಲ್ಲ ಅಂಗಡಿನಲ್ಲೇ ಈಸಿಯಾಗಿ ತೊಗೊಂಡು ಬನ್ನಿ. ಈ ರೀತಿ ಪ್ಯಾಕೆಟ್ಗಳಲ್ಲಿ ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಪ್ಯಾಕೆಟ್ಗಳಲ್ಲೇ ಹಾಕಿಟ್ಕೊಳ್ರಿ. ಎಲ್ರಿಗೂ ಹಂಚೋದಕ್ಕೆ ಸರಿ ಹೋಗುತ್ತೆ. ವಿತ್ ಗಿಫ್ಟ್ ಆದರೂ ಕೊಡಿ, ವಿತೌಟ್ ಗಿಫ್ಟ್ ಆದರೂ ಕೊಡಿ, ಅದು ನಿಮ್ಮ ಇಷ್ಟ. ಈ ರೀತಿ ಮಾಡ್ಕೊಳ್ಳಿ. ನಾನು ಮಾಡಿರೋ ಈ ಎಳ್ಳು ಬೆಲ್ಲ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಖಂಡಿತ. ಥ್ಯಾಂಕ್ ಯು ಫಾರ್ ವಾಚಿಂಗ್.